ಜಾಗದ ವಿವಾದ ಹಿನ್ನೆಲೆ ದಯಾಮರಣ ಕೋರಿದ ಕುಟುಂಬ. ದಯಾಮರಣ ಕೋರಿ ರಾಯಚೂರು ಡಿಸಿ ಮನೆ ಮುಂದೆ ಧರಣಿಯನ್ನ ನಡೆಸಿದ್ದಾರೆ. ಮಸ್ಕಿ ತಾಲೂಕಿನ ತೋರಣದಿನ್ನಿ ಗ್ರಾಮದಲ್ಲಿನ ನಿವೇಶನ ವಿವಾದ. ಬಿಜೆಪಿಯ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಆಪ್ತನಿಂದ ದಬ್ಬಾಳಿಕೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ದುರ್ಗಾಪ್ರಸಾದ್ ಎಂಬುವವರ ವಿರುದ್ಧ ದಬ್ಬಾಳಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಕುಟುಂಬ ಸಮೇತ ದಯಾಮರಣ ಕೋರಿ ಡಿಸಿ ಮನೆ ಮುಂದೆ ಧರಣಿಯನ್ನ ನಡೆಸಿದ್ದಾರೆ. ಜಾಗದ ವಿವಾದದ ಹಿನ್ನೆಲೆ ದಯಾಮರಣವನ್ನ ಕೋರಿದ್ದಾರೆ ಇಲ್ಲೊಂದು ಕುಟುಂಬ. ದಯಾಮರಣ ಕೋರಿ ರಾಯಚೂರು ಡಿಸಿ ಮನೆ ಮುಂದೆನೇ ಇವರು ಧರಣಿಗೆ ಕೂತಿದ್ದಾರೆ. ಮಸ್ಕಿ ತಾಲೂಕಿನ ತೋರಣದಿನ್ನಿ ಗ್ರಾಮದಲ್ಲಿನ ನಿವೇಶನದ ವಿವಾದ ಇದು. ಬಿಜೆಪಿಯ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಆಪ್ತನಿಂದ ದಬ್ಬಾಳಿಕೆ ನಡೀತಾ ಇದೆ ಅಂತ ಅವರು ಆರೋಪವನ್ನ ಮಾಡ್ತಿದ್ದಾರೆ ಈ ಕುಟುಂಬಸ್ಥರು. ದುರ್ಗಾಪ್ರಸಾದ್ ಅನ್ನೋರ ವಿರುದ್ಧ ದಬ್ಬಾಳಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಪ್ರತಿಯೊಂದು ಸರ್ ಮನೆ ಡಾಕ್ಯುಮೆಂಟ್ ಅಂದ್ರೆ ಮನೆ ಡಾಕ್ಯುಮೆಂಟ್ ಕೊಟ್ಟಿವಿ, ಪಂಚಾಯತಿ ತಾಂಬರ ಅಂದ್ರೆ ಪಂಚಾಯತಿ ಕೊಟ್ಟಿವಿ. ನಮ್ಮ ಹೆಸರು ಶರಣಮ್ಮ, ತೋರಣದಿಂದ ಬಂದ್ವಿ ಸರ್. ಡಿ ಸಿ ಸಾಬ್ರ ಹತ್ರ ಬಂದ್ವಿ ಸರ್, ದಯಾಮರಣ ಕೇಳಕ್ಕೆ. ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ ಸರ್, ಕೊಡೋಕ್ಕಾಗಲ್ಲ, ಇಲ್ಲಾಂದ್ರೆ ಬೆಳಿಗ್ಗೆ ಬರೀ ಅಂತ ಹೇಳಿದ್ವಿ ಸರ್. ಅದಕ್ಕೊಂದೆರಡು ಮಾತಾಡಿ ಅವ್ರ ಬಾಯಿಲಿಂದ ಏನು ಬರುತ್ತೆ ಕೇಳ್ಕೊಂಡು ಹೋಗ್ಬೇಕಂತ ಬಂದ್ವಿ ಸರ್. ಅಲ್ಲಿ ಜಾಗದ ಸಂಬಂಧಪಟ್ಟ ವಿಷಯಗಳು ಕೊಟ್ಟೇಶನ್ ತನಕ ಹೋಗಿದ್ವಿ ಸರ್. ಅವ್ರು ಆಯ್ತಮ್ಮ ಬಗೆಹರಿಸ್ತೀವಿ, ಆಯ್ತು ತೆಗಿಸ್ತೀವಿ ಅಂತ ಹೇಳಿದ್ರಿ ಸರ್. 2 ದಿನ ಜಾತ್ರೆ ಇದೆ, ಅದನ್ನ ಮುಗಿಸ್ಕೊಂಡು ಸೋಮವಾರ ದಿನ ಬಂದು ನೋಡಿ ಚೆಕ್ ಮಾಡಿ ಕೇಸಿ ತೆಗಿಸ್ತೀವಮ್ಮ. ಅದ್ರಾಗ ನಿಮ್ಮ ಜಾಗದಾಗ ಏನಿದೆ ನೀವು ಏನಾರು ಮಾಡ್ಕೊಳ್ಳಿ ಅಂತ ಹೇಳಿದ್ರಿ ಸರ್. ಅವ್ರು ಬಂದಿಲ್ಲ ಸರ್, ಬಂದು ನೋಡ್ಕೊಳ್ಬೇಕು ಅಂತ ಹೇಳಿದ್ವಿ. ಅದಕ್ಕೆ ಮತ್ತೆ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಸರ್, ನಮ್ಮ ಯಜಮಾನ್ರ ಮೇಲೆ. ಯಾರು? ಅವರು ಅಪೋಸಿಟ್ ಸರ್. ಯಾರು ಏನೋ ಮಾಡಿದ್ರು? ದುರ್ಗಾಪ್ರಸಾದ್ ಸರ್, ದುರ್ಗಾಪ್ರಸಾದ್ ರಾಮೇಶ್ ಅವರು 10-15 ಜನ ಸೇರ್ಕೊಂಡು ದಾಳಿ ಮಾಡಕ್ಕೆ ಬಂದಾರೆ ಸರ್. ಅದಕ್ಕೆ ಅದ್ರದ್ದು ರಕ್ಷಣೆ ಕೊಡ್ರಿ ಅಂತ ಕೇಳಕ್ ಬಂದ್ವಿ ಸರ್. ಈಗ ಅವರು ಆಸ್ತಿನ ಅವ್ರ ಹೆಸರಿಗೆ ಮಾಡ್ಕೊಂಡಿದಾರ? ಇಲ್ಲ ಸರ್, ಅವ್ರು ಏನು ಡಾಕ್ಯುಮೆಂಟ್ಸ್ ಇಲ್ಲ ಸರ್. ಎಲ್ಲ ನಮ್ಗೆ ಇದಾವೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ. ಈಗ ಏನಾಗಬೇಕು ನಮಗೆ? ನಮ್ಗೆ ರಕ್ಷಣೆ ಬೇಕು ಸರ್. ಆ ಜಾಗ ಉಳಿಸ್ಕೊಡ್ಬೇಕು ಬಂದು ಎಲ್ಲ ನಮಗೆ ಎಲ್ಲಾರ ಜಾಗ ಕೊಡಕ್ಕೆ ಅವಕಾಶ. ನಮ್ಮ ಹೆಸರು ಶರಣಮ್ಮ.